ಶಿವಭಕ್ತ ಸಿರಿಯಾಳ. ಒಂದಾನೊಂದು ಕಾಲದಲ್ಲಿ ಸಿರಿಯಾಳನೆಂಬ ಶ್ರೇಷ್ಠ ಭಕ್ತನಿದ್ದ. ಅವನು ಕಟ್ಟಿಗೆ ಮಾರಿ ಜೀವಿಸುತ್ತಿದ್ದರೂ ದಿನವೂ ಯಾರಾದರೂ ಶಿವಭಕ್ತರನ್ನು ಅತಿಥಿಯಾಗಿ ಮನೆಗೆ ಕರೆತಂದು ಅವರಿಗೆ ಉಣ್ಣಲು ನೀಡಿ ನಂತರ ತಾನು ಉಣ್ಣುತ್ತಿದ್ದ. ಯಾರಾದರೂ ಶಿವಭಕ್ತರು ಇವನ ಬಳಿ ಇರುವ ಯಾವುದೇ ವಸ್ತುವನ್ನು ಬೇಡಿದರೂ ಅದು ತನಗೆ ಎಷ್ಟೇ ಪ್ರಿಯವಾಗಿದ್ದರೂ ಅದನ್ನು ಅವರಿಗೆ ನೀಡಿಬಿಡುತ್ತಿದ್ದ. ಹೀಗೆ ಅವನ ಭಕ್ತಿಯು ಲೋಕಪ್ರಸಿದ್ಧವಾಗಿತ್ತು. ಸಿರಿಯಾಳನ ಭಕ್ತಿಯ ಪರಾಕಾಷ್ಠೆ ಎಂತಹುದೆಂದು ತಿಳಿದಿದ್ದರೂ ಅದನ್ನು ಪರೀಕ್ಷಿಸಬೇಕೆಂಬ ಬಯಕೆ ಶಿವನಿಗೆ ಮೂಡಿ ಒಮ್ಮೆ ಭಿಕ್ಷುಕನ ವೇಷದಲ್ಲಿ ಇವನ ಮನೆಗೆ ಬಂದನು. ಆ ದಿನ ಸಿರಿಯಾಳನು ಆ ಭಿಕ್ಷುಕ ವೇಷದ ಶಿವನನ್ನೇ ಊಟಕ್ಕೆ ಕರೆದನು. ಅದಕ್ಕೆಂದೇ ಕಾದಿದ್ದ ಶಿವನು ಭಿಕ್ಷುಕನ ಅವತಾರದಲ್ಲಿ ಹಸಿವು ಹಸಿವು ಎಂದುಕೊಂಡೇ ಒಳಗೆ ಹೆಜ್ಜೆ ಇಟ್ಟನು. ಸಿರಿಯಾಳನು ತನ್ನ ಹೆಂಡತಿ ಮಗನೊಂದಿಗೆ ಸೇರಿಕೊಂಡು ಭಿಕ್ಷುಕನ ಪಾದ ತೊಳೆದು ಪೂಜಿಸಿ ಕೂರಿಸಿ ಅವನ ಮುಂದೆ ಊಟಕ್ಕೆ ಎಲೆ ಹಾಕಿ ಮಾಡಿದ್ದ ಅಡಿಗೆ ಬಡಿಸಿದನು. ಆಗ ಭಿಕ್ಷುಕನು ಆ ಊಟ ತನಗೆ ರುಚಿಸದು ಎಂದು ನಿರಾಕರಿಸಿ ನಿನ್ನ ಎಳೆ ಪ್ರಾಯದ ಮುದ್ದು ಮಗನನ್ನು ಕೊಂದು ಅವನ ತಲೆ ಬುರುಡೆಯನ್ನು ಒರಳಿನಲ್ಲಿ ನುಣ್ಣಗೆ ಕುಟ್ಟಿ ಬೇಯಿಸಿ ನೀಡಿದರೆ ಆಗಬಹುದು ಎಂದನು. ಸಿರಿಯಾಳನು ಅವನ ಹೆಂಡತಿಯು ಪರಸ್ಪರ ಪ್ರಶ್ನಾರ್ಥವಾಗಿ ನೋಡಿಕೊಂಡು ದಿಕ್ಕುಗಾಣದಾದರು. ಭಿಕ್ಷುಕನು ನಿಮ್ಮಿಂದ ಸಾಧ್ಯವಿಲ್ಲವೆಂದರೆ ಹೇಳಿಬಿಡಿ, ಹೊರಟು ಹೋಗುತ್ತೇನೆ ಎಂದು ಆರ್ಭಟ ಮಾಡಿದನು. ಆಗ ಸಿರಿಯಾಳನ ಚಿಕ್ಕ ಪ್ರಾಯದ ಮಗನೇ ತಂದೆ ತಾಯಿಗಳಿಗೆ ಧೈರ್ಯ ಹೇಳಿ ಅತಿಥಿಯ ಊಟಕ್ಕೆ ಆಹಾರವಾಗಲು ಸಿದ್ಧನಾದನು. ಗಂಡ ಹೆಂಡಿರಿಬ್ಬರೂ ಸೇರಿಕೊಂಡು ಹೆತ್ತ ಮಗನನ್ನು ಕೊಂದು ಅವನ ತಲೆಯನ್ನು ಒರಳಿನಲ್ಲಿ ಕುಟ್ಟಿ ಬೇಯಿಸಿ ಅತಿಥಿಗೆ ಊಟಕ್ಕೆ ಬಡಿಸಿದರು. ಆಗ ಭಿಕ್ಷುಕನು, ಎಲ್ಲಿ ನಿನ್ನ ಮಗನನ್ನು ಕರೆ, ಅವನು ಜೊತೆಯಲ್ಲಿ ಕೂತರೆ ನಾನು ಊಟ ಮಾಡುವುದು ಎಂದನು. ಆಗ ಸಿರಿಯಾಳನು ಇದೇನು ಪರೀಕ್ಷೆ ಎಂದು ಕಂಗಾಲಾದನು. ಭಿಕ್ಷುಕನು ಬಿಡದೆ ನಿನ್ನ ಮಗನ ಹೆಸರು ಹಿಡಿದು ಕೂಗು, ಬರುತ್ತಾನೆ ಎಂದನು. ಅದರಂತೆ ಸಿರಿಯಾಳನು ಕೂಗಿದಾಗ ಬಾಲಕನು ಒಳಮನೆಯಿಂದ ಓಡೋಡಿ ಬಂದನು. ಆಶ್ಚರ್ಯಚಕಿತರಾದ ಸಿರಿಯಾಳ ದಂಪತಿಗಳ ಎದುರು ಭಿಕ್ಷುಕ ವೇಷದಲ್ಲಿದ್ದ ಶಿವನು ತನ್ನ ನಿಜರೂಪ ತೋರಿಸಿ, ಸಿರಿಯಾಳನೇ, ನಿನ್ನ ಭಕ್ತಿಯ ಮಹಿಮೆಯನ್ನು ಜಗತ್ತಿಗೆ ಸಾರುವ ಸಲುವಾಗಿ ಈ ಪರೀಕ್ಷೆಯನ್ನು ಒಡ್ಡಿದೆ. ನೀನು ಶಿವಭಕ್ತನೆಂದೂ ಅತಿಥಿ ಸೇವೆಯಲ್ಲಿ ಅಗ್ರಗಣ್ಯನೆಂದೂ ತೋರಿಸಿ ಗೆದ್ದೆ. ನಿನಗೂ ನಿನ್ನ ಹೆಂಡತಿ ಮಗನಿಗೂ ಕೈಲಾಸದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ಆಶೀರ್ವದಿಸಿದನು. ಈ ಭಕ್ತ ಸಿರಿಯಾಳನ ಕಥೆಯು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮರಾಠಿ ಮೊದಲಾದ ಭಾಷೆಗಳಲ್ಲಿಯೂ ಇದೆ. ತಮಿಳಿನ ಪೆರಿಯ ಪುರಾಣದಲ್ಲಿ ಇವನ ಕಥೆ ಇದೆ. ಧಾರವಾಡ ಜಿಲ್ಲೆಯ ಅಬ್ಬಲೂರು ಸೋಮೇಶ್ವರ ದೇವಾಲಯದಲ್ಲಿ ಇವನೆಂದು ನಿರ್ದೇಶಿಸಲಾಗುವ ಚಿತ್ರವೊಂದಿದೆ. 7ನೇ ಶತಮಾನದ ಪಲ್ಲವ ವಂಶದ ನರಸಿಂಹವರ್ಮನ ಸೈನ್ಯದಲ್ಲಿ ಪರಂಜ್ಯೋತಿ ಎಂಬ ಸೇನಾಪತಿಯು ಸೈನ್ಯದಿಂದ ನಿವೃತ್ತನಾಗಿ ಶಿರುತ್ತೊಂಡ ನಾಯನಾರ್ ಎಂಬ ಹೆಸರಿನಲ್ಲಿ ಶಿವಭಕ್ತನಾಗಿ ಪ್ರಸಿದ್ಧನಾದನು. ಆ ಶಿರುತ್ತೊಂಡನೇ ಕನ್ನಡದಲ್ಲಿ ಸಿರಿಯಾಳ ಶೆಟ್ಟಿಯಾಗಿದ್ದಾನೆ ಎನ್ನಲಾಗಿದೆ. ಶ್ರಾವಣ ಶುದ್ಧ ಷಷ್ಠಿಯು ಶಿವಭಕ್ತ ಸಿರಿಯಾಳನ ಸವಿನೆನಪಿನ ದಿನ. ಆದ್ದರಿಂದಲೇ ಶ್ರಾವಣ ಶುದ್ಧ ಷಷ್ಠಿಯ ದಿನವನ್ನು ಸಿರಿಯಾಳ ಷಷ್ಠಿ ಎಂದು ಕರೆಯಲಾಗುತ್ತದೆ. ಇಂತಹ ಭಕ್ತನ ಬಲಿದಾನದ ಕಥೆಯು ಲೋಕೋತ್ತರವಾದುದರಿಂದ ಶಿವನ ಆರಾಧಕರೆಲ್ಲ ಈ ದಿನ ಸಿರಿಯಾಳನ ಜೀವನದ ಕಥೆಯನ್ನು ಕೇಳಿ ಪೂಜಿಸಿ ಧನ್ಯರಾಗುತ್ತಾರೆ.